ಓಕೆ, ಹೆಡ್ಲೈನ್ಸ್ ಮುಂಚೆ ನೈನಾ ಹಾಡಿದ್ದು ನೋಡಿದ್ವಿ. ಸೊ ಕೇಳೋಣ ಬನ್ನಿ ಹೇಗಿತ್ತು ಅಂತ. ಅರ್ಪಿತಾ, ಹೇಗೆ ಅನ್ನಿಸ್ತು ನೈನಾ ಹಾಡಿದ್ದು? I'll kill you. Say something positive. Actually, we are good singers. Andre, even though we are not professional singers, Nanu, Aishwarya, AJ, we used to sing together and namde adantaha one time pass alli irtittu. Namge favorite pastime andre ade. But ee task na namige midnight ಅಲ್ಲಿ ಆಡ್ಸಿದ್ದು. Moreover, ಬೆಳಗ್ಗೆಯಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ, ಎಲ್ರದ್ದು ವಾಯ್ಸ್ ಕೆಟ್ಟೋಗಿತ್ತು. ಸೊ ಆ ಟೈಮಲ್ಲಿ ಮಲ್ಕೊಂಡಿದೀವಿ, ಎದ್ ಬಂದು ಆಡಿಸ್ತಾ ಇದ್ದೀವಿ. ಆಬ್ವಿಯಸ್ಲಿ ವಾಯ್ಸ್ ಇನ್ ಹೆಂಗ್ ಬರುತ್ತೆ. ಅಂಡ್ ಮೋರೋವರ್ ನನಗೆ 22 ಪಾಯಿಂಟ್ಸ್ ಏನೋ ಬಂದಿತ್ತು, ಬೇರೆಯವ್ರಿಗೆ ಇನ್ನೂ ಕಡಿಮೆ. ಸೊ ಇಮ್ಯಾಜಿನ್ ನಂದೇ ಎಷ್ಟು ಕೆಟ್ಟದಾಗಿ ಕೇಳಿಸ್ತಿರ್ಬೇಕಾದ್ರೆ ಅವ್ರದ್ದೆಲ್ಲ ಇನ್ನೂ ಎಷ್ಟು ಕೆಟ್ಟದಾಗಿರ್ಬಾರ್ದು ಅಂತ. ಬಟ್ ವಿ ಎಂಜಾಯ್ಡ್ ಆ ಒಂದು ಭಾಷೆಯಲ್ಲಿ ಜಾನಪದ ಹಾಡಿನ ಜೊತೆಗೆ ಸಿನಿಮಾ ಹಾಡಲ್ಲಿ ಅವ್ರ ಭಾಷೆ ಜೊತೆಗೆ ಹೇಗಿರುತ್ತೆ ಅನ್ನೋದೊಂದು ಹೊಸ ಎಕ್ಸ್ಪೀರಿಯನ್ಸ್. ಇಟ್ ವಾಸ್ ಫನ್. ಅಂದ್ರೆ ಪ್ರತಿಯೊಂದು ಟಾಸ್ಕ್ ಅಲ್ಲೂ ಪುರ್ದಾಳ್ ಜನರ ಸಪೋರ್ಟ್ ಐ ಥಿಂಕ್ ಇಟ್ಸ್ ಖಂಡಿತ. ಸೊ ಹೇಗೆ ಅನ್ನಿಸ್ತಾ ಇತ್ತು? ಸೀಸನ್ 1 ಅಲ್ಲಿ ಏನಂದ್ರೆ ನಮ್ಗೆ ಮತ್ತೆ ಪುರ್ದಾಳ್ ಜನರಿಗೆ ಒಂದು ಸಂಪರ್ಕ ಅನ್ನೋದು ಇರ್ತಿತ್ತು. ಪ್ರತಿ ಒಂದು ಟಾಸ್ಕ್ ಮಾಡಕ್ ಹೋದಾಗ್ಲೂ ಊರಿನ ಜನರೆಲ್ಲ ಬಂದು ನಮಗೆ ಮೋಟಿವೇಟ್ ಮಾಡೋದಾಗ್ಲಿ, ಲೈಕ್ ಎಂಕರೇಜ್ ಮಾಡ್ತಿದ್ರು. ಬಟ್ ಇಲ್ಲಿ ಲೈಕ್ ಬೇರೆ ಸಾಕಷ್ಟು ಉತ್ತರ ಕರ್ನಾಟಕ ಎಲ್ಲಾ ಜನರು ಬಂದು ನೋಡೋರು. ಸೊ ನಮ್ಗೆ ಹಳ್ಳಿಯವ್ರು ಯಾರು, ಸಿಟಿಯವ್ರು ಯಾರು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಸೊ ಹಂಗಾಗಿ ಊರಿನ ಜನರ ಜೊತೆಗೆ ಸಂಪರ್ಕ ಅಷ್ಟಕ್ಕಷ್ಟೇ ಇದ್ದಿದ್ದು. ಏನ್ ಅನ್ಸುತ್ತೆ ಅಜಯ್, ಅಂದ್ರೆ ಕೊನೆಯಲ್ಲಿ ಫೈನಲ್ಸ್ ಇನ್ನೇನ್ ಆಗ್ತಿದೆ ಅಂದಾಗ ಎಲ್ಲಾ ಕಡೆ ಹೋಗಿ ವೋಟಿಂಗ್ಗೆ ಕ್ಯಾಂಪೇನ್ ಮಾಡ್ತಾ ಇದ್ರಿ. ಅದು ನಂಗೆ ಸೀರೆ ಹಾಕೊಳಕ್ ಗೊತ್ತಿಲ್ಲ ಎಲ್ಲ. ಸೊ ನಾನು ಮನೇಲಿದ್ದಾಗ ಅವರು ಅಪ್ಪಾಜಿ ಅಮ್ಮ ಎಲ್ಲರೂ ಇದ್ರು, ನಾನು ಚೆನ್ನಾಗಿ ನೋಡ್ಕೋತಿದ್ರು. ನನಗೋಸ್ಕರ ಬಾತ್ರೂಮ್ ಬೇರೆ ಸೆಪ್ರೇಟ್ ಆಗಿ ಕಟ್ಸ್ತಿದ್ರು. ಸೊ ಐ ಫೆಲ್ಟ್ ರಿಯಲಿ ನೈಸ್. ಆ ಲವ್, ಅಫೆಕ್ಷನ್ ಮತ್ತೆ ಆ ಊರವ್ರ ಜನ ಮಾತ್ರ ಒಬ್ರು ಇಬ್ರು ಅಂತಲ್ಲ, ಎಲ್ಲಾರು ನೋಡಿ ದಟ್ ಪ್ರೀತಿ, ದಟ್ ಥಿಂಗ್ ವಿ ಹ್ಯಾಡ್, ದೇ ಹ್ಯಾಡ್ ಫಾರ್ ಅಸ್ ವಾಸ್ ಆಸಮ್. ಬಿಕಾಸ್ ಇದರಲ್ಲಿ ಏನದು ಸೆಕೆಂಡ್ ಸೀಸನ್ ಅಲ್ಲಿ ಹೋದಾಗ ವಿ ಡಿಡ್ಂಟ್ ನೋ ಹೂ ವಾಸ್ ಹೂ. ಇವ್ರು ನೋಡಿದ್ರೆ ಹೌದಾ, ಓಕೆ ಓಕೆ ಯಾರೋ ಓಕೆ ಅದು ಮಧ್ಯದಲ್ಲಿ ಎಂಟ್ರಿ ಕೊಟ್ಟಿದ್ದಲ್ಲ. ಸೊ ಹಂಗಾಗಿ ನಮ್ಗೆ ಓ ಇವ್ರು ಏನಕ್ಕೆ ಬಂದ್ರು ಅಂಡ್ ಆಲ್ ಆಫ್ ದಟ್. ಬಟ್ ಇನ್ ದ ಫಸ್ಟ್ ಸೀಸನ್ ಅಲ್ಲಿ ನಾವಿದ್ದಾಗ ವೋಟಿಂಗ್ ಹೋದಾಗ ನನಗೆ ಐ ಆಮ್ ನಾಟ್ ಗುಡ್ ಇನ್ ಸೋಷಲೈಸಿಂಗ್ ವಿತ್ ಕನ್ನಡದಲ್ಲಿ. ಅದು ನಾನು ಏನ್ ಮಾಡ್ಲಿ, ಓಕೆ ನೀವು ಹಾಲ್ಗಾದ್ರೂ ಚೆಲ್ಲಿ ನೀರ್ಗಾದ್ರೂ ಚೆಲ್ಲಿ, ಒಟ್ನಲ್ಲಿ ನನ್ ಗೆಲ್ಸಿ ಅನ್ಬಿಟ್ಟು ಬರ್ತಿದ್ದೆ ನಾನು. ಅದರಲ್ಲಿ ಯೆಲ್ಲೋ ಕಲರ್ ಸೀರೆ ಬೇರೆ ಕೊಟ್ಟಿದ್ರು ನಮ್ಮ ಅಮ್ಮಾಜಿಯವರು. ಸೀರೆ ಉಟ್ಕೊಂಡು ನಾನು ಜ್ಞಾಪಿಸ್ಕೊತಾ ಇದ್ದೆ, ವಿಮೆನ್ ವೆನ್ ದೇ ವಾಕಿಂಗ್ ಅವ್ರ ನಡ್ಕೊಂಡು ಹೋಗ್ತಾ ಇರುವಾಗ ಇದನ್ನ ಎತ್ಕೊಂಡು ಹಿಂಗೆ ಹಾಕೋತಿದ್ರಲ್ಲ, ಸೊ ಇಲ್ ಬಿ ಈಸಿ ಫಾರ್ ದಮ್ ಟು ವಾಕ್. ಸರಿ ಅನ್ಕೊಂಡು ಸೀರೆ ಹಿಂಗೆ ಎತ್ಕೊಂಡು ನಾನು ಹಿಂಗೆ ಹಾಕೊಂಡು ಹೋದೆ. ನಂಗೆ ಗೊತ್ತಿಲ್ಲ, ನನ್ನ ಮನೆಗೆ ಬಂದ್ಮೇಲೆ ಅಮ್ಮ ಸೀರೆ ಏನಕ್ಕೆ ಹಂಗೆ ಹಾಕೊಂಡಿದ್ಯಾ, ಒಳ್ಳೆ ತಿರ್ಪೆ ತರ ಇದೆ ನೀನು. ನಾನೇನಮ್ಮ ಮಾಡಿದೆ ನಂಗೆ ಗೊತ್ತಿಲ್ಲ, ನಂಗೆ ನಡೆಯಕ್ ಆಗ್ತಿಲ್ಲ ಬಿಕಾಸ್ ಐ ಟ್ರಿಪ್ 3 times. ಅದ್ರೊಳಗಡೆ ಬ್ಲಾಕ್ ಕಲರ್ ಲಂಗ ಹಾಕಿದ್ದಾಳೆ, ಅದಿಲ್ಲಿ ತನಕ ಇದೆ, ಸ್ಯಾರಿ ಅರ್ಧಕ್ಕೆ ಬಂದ್ಬಿಡಿದೆ ಮೇಲೆ. ದಟ್ ಇಟ್ ವಾಸ್ ರೇನಿಂಗ್ ಅಂಡ್ ಮೋರ್ ಓವರ್ ಶಿ ಹ್ಯಾಡ್ ದಟ್ ಬಾಯ್ ಕಟ್. ಅವಾಗ ಅದ್ರಲ್ಲೂ ಫುಲ್ ಬಾಯ್ ಕಟ್ಟಿಂಗ್ ಎಲ್ಲ ಬಿಟ್ಕೊಂಡು ಅವಳು ಗಿಳಿಗೆ ಓಟ್ ಹಾಕಿ ಯಾರನ್ನ ಗೆಲ್ಸ್ತಿರೋ, ಕರ್ನಾಟಕನ್ ಗೆಲ್ಸಿ ಅನ್ಕೊಂಡು ಫುಲ್ ದಟ್ ವಾಸ್ ಸೋ ಫನಿ. ಐ ಥಿಂಕ್ ನಿಜವಾಗ್ಲೂ ನೀವಿಬ್ರು ಅಂತೂ ಮಾನ್ವಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು ನಾ ಕ್ಯಾಂಪೇನ್ ಟೈಮಲ್ಲಿ. ನೀವಿಬ್ರು ಪಕ್ಕಾ ಪೊಲಿಟಿಷಿಯನ್ ತರಾನೇ ಅವಾಗ ಕ್ಯಾಂಪೇನ್ ಮಾಡ್ತಾ ಇದ್ರಿ. ಹೇಗಿತ್ತು ಅದು? ಅಂದ್ರೆ ಈ ರೀತಿ ಅವಕಾಶ ಮತ್ತೆಲ್ಲೂ ಸಿಗೋದಿಲ್ಲ ನಿಮ್ಗೆ. ಖಂಡಿತ. ಅದು ನಾವು ಎಲೆಕ್ಷನ್ ಟೈಮಲ್ಲಿ ನನಗೆ ಫಸ್ಟ್ ಆಫ್ ಆಲ್ ಪಾಲಿಟಿಕ್ಸ್ ಅಂದ್ರೆಲ್ಲ ಸ್ವಲ್ಪ ದೂರನೇ. ಐ ನೆವರ್ ವಾಂಟೆಡ್ ಟು ಬಿಕಮ್ ಅ ಪೊಲಿಟಿಷಿಯನ್. ಆ ರೀತಿ ಅನ್ನಿಸ್ತಿರ್ಲಿಲ್ಲ. ಟಾಸ್ಕ್ ಅಲ್ಲಿ ಓಕೆ ನನ್ನ ಕೈಲಿ ಪಾಲಿಟಿಷಿಯನ್ ಆಗಕ್ಕೂ ಸಾಧ್ಯ ಆಯ್ತವತ್ತು. ಬಿಕಾಸ್ ಆ ಒಂದು ಜನನ ಕ್ಯಾಂಪೇನಿಂಗ್ ಅಲ್ಲಿ ಪ್ರತಿ ಒಂದ್ ರೋಡಲ್ಲೂ ಒಂದಿಷ್ಟು ಜನ ಆಡ್ ಆಗ್ತದ, ನನ್ಗೆ ಗೊತ್ತಿಲ್ಲ ಅವ್ರು ಯಾರು ಅಂತ. ಬಟ್ ವೋಟ್ ಫಾರ್ ಕೋಕೋನಟ್ ಟ್ರೀ, ವೋಟ್ ಫಾರ್ ಕೋಕೋನಟ್ ಟ್ರೀ. ನಂದು ತೆಂಗಿನ ಮರ, ಅದು ಚಿಹ್ನೆ ಬಂದ್ಬಿಟ್ಟು. ಇವಳು ಆ ಕಡೆಯಿಂದ ಮಾನ್ವಿದು, ನಂದು ಚಿನ್ನ ಸೂರ್ಯ, ನಂದು ಚಿನ್ನ ಸೂರ್ಯ. ಈ ಕಡೆಯಿಂದ ಇವಳು ಗಿಳಿ. ಇವಳಿಂದ ಸ್ವಲ್ಪ ಮಿನಿಮಮ್ ಜನ ಇದ್ರು. ಬಟ್ ದೆನ್ ಆಲ್ಮೋಸ್ಟ್ ಎಲ್ಲ ಊರೇ ನನ್ ಹಿಂದೆ ಬರ್ತಾ ಇತ್ತು. ಅವತ್ತೇ ನನ್ಗೊಂಥರ ಪಾಸಿಟಿವ್ ಫೀಲಿಂಗ್. ಓಕೆ, ನಾಟ್ ಬ್ಯಾಡ್, ಐ ಕ್ಯಾನ್ ಆಲ್ಸೋ ಬಿಕಮ್ ಅ ಪಾಲಿಟಿಷಿಯನ್. ವಾಪಸ್ ಹೋದ್ಮೇಲೆ ಏನೋ MLA ಗೆ ಏನಾದ್ರು ನಿಂತ್ಕೊಂಡ್ಬಿಡೋಣ ಅಂತೆಲ್ಲ ಎಲ್ಲ ರೇಗಿಸ್ತಾ ಇದ್ರು. ಲೈಕ್ ಯು ಕ್ಯಾನ್ ಬಿಕಮ್ ಅ ಗುಡ್ ಪೊಲಿಟಿಷಿಯನ್. ನನ್ಗೆ ಸ್ವಲ್ಪ ಮಾನ್ವಿ ಕಂಡ್ರೆ ವಿ ಬೋತ್ ಹ್ಯಾಡ್ ದಟ್ ಲಿಟಲ್ ಕ್ಲಾಶಸ್. ಓಕೆ, ಸೊ ನಾನು ಯಾರ್ದೇ ಮನೆಗೆ ಹೋದ್ರು ರಮ್ಯಾನು ನಾನು ನಿನ್ಗೆ ವೋಟ್ ಹಾಕೋದು ಹಂಗೆ ಅಂಡ್ ಆಲ್ ಆಫ್ ದಟ್. ನಾವ್ ಯಾವ್ದೇ ಮನೆಗೆ ಹೋದ್ರು ಐ ಡಿಡ್ಂಟ್ ಲೈಕ್ ಮಾನ್ವಿ. ನೋ, ಫಾರ್ ಮೀ ಇಟ್ ವಾಸ್ ಲೈಕ್ ಇದರ್ ಶಿ ಆರ್ ಮೀ ಶುಡ್ ವಿನ್, ನಾಟ್ ಹರ್. ಲೈಕ್ ನಮಸ್ಕಾರ, ನಮ್ದು ಗಿಳಿ ಗುರ್ತು, ನಮ್ಗೆ ವೋಟ್ ಹಾಕಿ, ನೀರ್ಗಾದ್ರೂ ಹಾಕಿ ಹಾಲ್ಗಾದ್ರೂ ಚೆಲ್ಲಿ, ಒಟ್ನಲ್ಲಿ ಕರ್ನಾಟಕ ಎಷ್ಟರೇ ಹೇಳಿದ್ರೆ ಪ್ರತಿಯೊಂದ್ ಮನೇಲಿ ಹೇಳಿದ್ರೆ ಪ್ರತಿಯೊಂದ್ ಮನೆದು ಅಲ್ಲೇ ಝೂಮ್ ಅಲ್ಲಿ ತಗೊಂಡೋಗಿ ತೋರಿಸಿದಾರೆ ಕ್ಯಾಮ್ರಾ. ಕರ್ನಾಟಕ ವೋಟ್ ಹಾಕಿ, ಕರ್ನಾಟಕ. ಇಲ್ಲ, ಅದು ನಿಜವಾಗ್ಲೂ ಗೊತ್ತಾಗ್ತಾ ಇತ್ತು. ಅಂದ್ರೆ ಟ್ರೈ ಮಾಡ್ತಿದ್ದಾರೆ ಅದಕ್ಕೆ ಅಂತ ಹೇಳಿ ಗೊತ್ತಾಗ್ತಾ ಇತ್ತು. ಡೆಫಿನೆಟ್ಲಿ ಗೊತ್ತಾಗ್ತದೆ. ಅಂದ್ರೆ
ಪ್ರತಿ ಸಲ ಎಲ್ಲ ಹೇಳಾದ್ಮೇಲೆ ಕರ್ನಾಟಕಕ್ಕೆ ಓಟ್ ಹಾಕಿ ಅಂತ ಗೊತ್ತಾಗ್ತಿತ್ತು. ಇದು ಐದರ್ ನಯನಾಗೆ ಅಥವಾ ಅರ್ಪಿತನ್ಗೆ ಹಾಕಿ ಅಂತ ಸಿಂಬಾಲಿಕ್ ಆಗಿ ಹೇಳ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇತ್ತು. ಓಕೆ, ಈ ಟಾಸ್ಕ್ಗಳು ಅಂದ್ರೆ ಫಿಸಿಕಲ್ ಟಾಸ್ಕ್ ಅಲ್ಲಿ ಅಫ್ಕೋರ್ಸ್ ಇಬ್ರು ತುಂಬಾ ಚೆನ್ನಾಗಿತ್ತು. ಬಟ್ ನಿಮ್ದು ಒಂದು ತುಂಬಾ ಅಟ್ರಾಕ್ಟ್ ಮಾಡಿದ್ದು ಅಂದ್ರೆ ಬೆಗ್ಗಿಂಗ್ದು, ಮಗುನ್ ಹಿಡ್ಕೊಂಡು ಬೆಗ್ ಮಾಡಿದ್ದು. ಅದೊಂದು ತುಂಬಾನೇ ನನಗೂ ಆ ವಿಡಿಯೋ ಇವತ್ತಿಗೂ ನೋಡಿದ್ರೆ ನನಗೆ ಕಣ್ಣಲ್ಲಿ ನೀರು ಬರುತ್ತೆ. ಬಿಕಾಸ್ ನಾನು ಏನಕ್ಕೆ ಮಾಡಿದೆ ನನಗೆ ಇನ್ನೂ ಗೊತ್ತಿಲ್ಲ ಅದು. ಬಿಕಾಸ್ ದಡ್ಡೆ ಆ ಮಗು ಅಷ್ಟು ಹಠ ಮಾಡ್ತಿತ್ತು ಅಂದ್ರೆ ಒಂದು ಮಚ್ಚೆಲ್ಲ ತಗೊಂಬರೋ ಒಂದು ಮಿನಿ ರೌಡಿ ಅಂತ ಪುರ್ದಾಳ್ಗೆ. ಸೊ ಯಶವಂತ್ ಅಂತ ಮಗು ಹೆಸರು. ಈ ಥರ ಮಕ್ಳು ನೋಡ್ಕೊಳ್ಳೋ ಟಾಸ್ಕ್ ನನಗೇನು ದೊಡ್ಡ ವಿಷಯ ಅಲ್ಲ. ಮಗುನ ಲೈಕ್ ನನಗೆ ಮಕ್ಳು ಅಂದರೆ ತುಂಬ ಇಷ್ಟ. ಸೊ ಐ ಕ್ಯಾನ್ ಟೇಕ್ ಕೇರ್ ಆಫ್ ದೆಮ್ ರಿಯಲಿ ವೆಲ್ ಅನ್ನೋ ಒಂದು ಇತ್ತು ನನಗೆ. ಬಟ್ ಎಲ್ರಿಗೂ ಚಿಕ್ಕ ಚಿಕ್ಕ ಮಗು ಸಿಕ್ತು. ಬಟ್ ನನಗೆ ಬಂದು ಲೈಕ್ 2.5 years ಅವ್ನು ಚಿಕ್ಕ ಹುಡುಗ. ಅವ್ನು ಸಂಭಾಳಿಸೋದು ಎಷ್ಟು ಕಷ್ಟ ಆಯ್ತಂದ್ರೆ ಅವ್ನು ಸ್ನಾನನೂ ಮಾಡಿಸ್ಕೊಳಕ್ಕೆ ರೆಡಿ ಇಲ್ಲ. ಟಾಸ್ಕ್ ಇದ್ದಿದ್ದು ಅವ್ರಿಗೆ ಊಟ ಮಾಡಿಸ್ಬೇಕು, ಸ್ನಾನ ಮಾಡಿಸ್ಬೇಕು, ಆ್ಯಂಡ್ ದೆನ್ ಅವ್ರನ್ನ ಮಲಗಿಸ್ಬೇಕು ಅಂತ. ನನಗೆ 3 ಮಾಡೋಕ್ಕಾಗ್ತಿಲ್ಲ. ಆ್ಯಂಡ್ ದೆನ್ ಮಧ್ಯದಲ್ಲಿ ಯಾರೋ ಬಂದು ಹಿಂಗೆ ಲಾಲಿಪಾಪ್ ತೋರಿಸ್ಬಿಟ್ರು ಅವನಿಗೆ. ತಗೋ ಶುರು ಮಾಡ್ದ. ಫುಲ್ ಹಠ ಮಾಡ್ತೀನಿ, ನಂಗೆ ಲಾಲಿಪಾಪ್ ಬೇಕಷ್ಟೇ, ನಂಗೆ ಚಾಕ್ಲೇಟ್ ಬೇಕು ಕೊಡಿಸು. ನಮ್ಮ ಹತ್ರ ದುಡ್ಡು ಕೊಟ್ಟಿರಲ್ಲ ಇವರು, ಬಿಕಾಸ್ ಅವ್ರಿಗೆ ಟಾಸ್ಕ್ ಇಂಪಾರ್ಟೆಂಟ್. ಸೊ ಏನು ಮಾಡೋದು ಅಂತ ಗೊತ್ತಾಗಲ್ಲ. ಸೊ ಐ ವೆಂಟ್ ಟು ದ ಶಾಪ್. ಅವ್ರ ಶಾಪ್ ಅವರು ಕೊಡಲ್ಲ, ಎಲ್ಲ ಫ್ರೀ ಆಗೆಲ್ಲ ಕೊಡಲ್ಲ. ಆ್ಯಂಡ್ ದೆನ್ ಐ ಸ್ಟಾರ್ಟೆಡ್ ಬೆಗ್ಗಿಂಗ್, ಓಕೆ ಪ್ಲೀಸ್ ಅಮ್ಮ ಯಾರಾದರೂ ದುಡ್ಡು ಕೊಡಿ, ಅವನಿಗೆ ಚಾಕ್ಲೇಟ್ ಕೊಡಿಸ್ಬೇಕು ಅಂತ. ಆ್ಯಂಡ್ ದೆನ್ ಐ ಬೆಗ್ಡ್ and I got him a chocolate. Later I realized, ಫಸ್ಟ್ ಆಫ್ ಆಲ್ ನಾನು ಈ ಮಗುಗೋಸ್ಕರ ನಾನು ಏನಕ್ಕೆ ಮಾಡಿದೆ, ನನಗೇನು ಅವಶ್ಯಕತೆ ಇತ್ತು ಈ ಥರ ಎಲ್ಲ ಭಿಕ್ಷೆ ಬೇಡೋದಕ್ಕೆ. ಆ್ಯಂಡ್ ದೆನ್ ನನಗೆ ಫುಲ್ ತಲೆ ಕೆಟ್ಟೋಯ್ತು. ಇಟ್ ವಾಸ್ ರೇನಿಂಗ್ ಆ್ಯಂಡ್ ಆಲ್ ದ್ಯಾಟ್. ನನಗೆ ಎಲ್ಲಿಂದ ಫುಲ್ ಎಮೋಷನ್ಸ್ ಎಲ್ಲ ಬಂದ್ಬಿಡ್ತಾವ ಗೊತ್ತಿಲ್ಲ. ಐ ಸ್ಟಾರ್ಟೆಡ್ ಕ್ರೈಯಿಂಗ್. ಎಷ್ಟು ಕರ್ನಾಟಕದಲ್ಲಿ ಎಷ್ಟು ಭಿಕ್ಷಕರು ಮಗುಗೋಸ್ಕರ ಭಿಕ್ಷೆ ಬೇಡ್ತಾರೆ ಅದೆಲ್ಲ ಫುಲ್ ಡೈಲಾಗ್ಸ್ ಎಲ್ಲ ನೆನಪಾಗೋಯ್ತು. ಐ ಸ್ಟಾರ್ಟೆಡ್ ಕ್ರೈಯಿಂಗ್ ಆ್ಯಂಡ್ ಅದೊಂಥರ ಎಲ್ರಿಗೂ ಒಂಥರ ಸೆಂಟಿಮೆಂಟ್ ಕ್ರಿಯೇಟ್ ಮಾಡಿ. ಎವ್ರಿ ಒನ್ ಕ್ರೈಡ್. ಇನ್ಫ್ಯಾಕ್ಟ್ ಮೈ ಮಾಮ್ ವಾಸ್ ಟೆಲ್ಲಿಂಗ್, ನೋಡಿದ ತಕ್ಷಣ ತುಂಬಾನೇ ಅಳು ಬಂತು. ನೀನ್ ಯಾಕೆ ಮಾಡಕ್ ಹೋದಂಗೆಲ್ಲ, ಬಿಡಿ ಹೋಗ್ಲಿ ಸ್ವಲ್ಪ ರಿಜಿಸ್ಟರ್ ಆದ. ಓಕೆ, ಸೊ ಇವಾಗ ಎರಡು ಇದು ನಡ್ತಿದೆ. ಮೂರನೇ ಸೀಸನ್ ಅಂದ್ರೆ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫಲ್ಲಿ 2ನೇ ಸೀಸನ್. ನಾಳೆ ಮೆಗಾ ಫೈನಲ್ಸ್ ಸಂಜೆ 6 ಗಂಟೆಗೆ. ವೀಕ್ಷಕರೇ, ನಾಳೆ ಸಂಜೆ ಸುವರ್ಣ ವಾಹಿನಿಯಲ್ಲಿ 6 ಗಂಟೆಗೆ ಮೆಗಾ ಫೈನಲ್ಸ್ ಇದೆ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಕಾದ್ ನೋಡ್ಬೇಕಾಗಿರುವಂತಹ ಸಂದರ್ಭ. ಇದ್ರ ಬಗ್ಗೆ ಕೂಡ ಮಾತುಕತೆ ನಡೆಯುತ್ತೆ. ಹಾಗೆ ವೀಕ್ಷಕರು ಕೂಡ ಕಾಯ್ತಾ ಇದ್ದಾರೆ ನಿಮ್ ಜೊತೆ ಮಾತಾಡ್ಬೇಕು ಅಂತ. ಸೊ ನೀವೆಲ್ಲರೂ ಅವ್ರ ಜೊತೆ ಮಾತಾಡ್ಬಹುದು. ಅದಕ್ಕೂ ಮುಂಚೆ ಒಂದು ಬ್ರೇಕ್. ಹಳ್ಳಿ